ಸರ್ ನಮಸ್ತೆ. ಈಗ ಇನಿಷಿಯಲ್ ಸ್ಟೇಜ್ ಅಲ್ಲಿ ಹೊಸೊಬ್ರು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹೂಡಿಕೆ ಜರ್ನಿ ಶುರು ಮಾಡಬೇಕಾದ್ರೆ ಒಂದು ಸ್ಟಾಕ್ ನ ಬೈ ಮಾಡಬೇಕು ಅಂತ ಹೊರಟಾಗ ನಮ್ಗೆ ಎರಡು ಆಪ್ಷನ್ ತೋರಿಸುತ್ತೆ, NSE ಮತ್ತೆ BSE ಅಂತ. ಈ ಎರಡರ ವ್ಯತ್ಯಾಸ ಏನು ಮತ್ತೆ ಯಾವ್ದ್ರಲ್ಲಿ ತಗೊಂಡ್ರೆ ಉತ್ತಮ ಅನ್ನೋದನ್ನ ವಿವರಿಸ್ಬೋದಾ? ಖಂಡಿತ. ನೋಡಿ, BSE ಅಂದ್ರೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಅಂತ. ಇದು ಹಳೇದು, ತುಂಬಾ ಮೊದಲಿಂದ ಇದ್ದಿದ್ದು. NSE ಅಂದ್ರೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್. ಇದು ನಂತರ ಬಂದಿದ್ದು, ಪ್ರೈವೇಟ್. ಇದು ಎಲ್ಲೇ ತಗೊಳ್ಳಿ ತೊಂದರೆ ಏನೂ ಇಲ್ಲ. ಹೆಚ್ಚಿನ ಸ್ಟಾಕ್ಗಳು BSE ದಲ್ಲಿ ಮೊದಲಿಂದ ಇದ್ದವು, ಕೆಲವು ಸ್ಟಾಕ್ಗಳಿವೆ, ಎಲ್ಲವೂ ಸಿಗುತ್ತೆ. ಹೆಚ್ಚಿನವು ನೀವು ಒಮ್ಮೆ ಬೈ ಮಾಡಿದ್ಮೇಲೆ NSE ಎಲ್ಲರೂ ಬೈ ಮಾಡಿ, BSE ನಲ್ಲರೂ ಮಾಡಿ, ಅದು ಡಿಮ್ಯಾಟ್ ಅಕೌಂಟಿಗೆ ಹೋದ್ಮೇಲೆ ನೀವು ಎಲ್ಲಿ ಬೈ ಮಾಡಿದ್ರಿ ಅನ್ನೋದು ಅದಕ್ಕೆ ಸಂಬಂಧನೇ ಇಲ್ಲ. ಮತ್ತೆ ಈ ಕೆಲವರು ಭಾವಿಸೋದು ಹೇಗೆ ಅಂದ್ರೆ, NSE ಬೈ ಮಾಡಿದ್ದನ್ನ ನಂತರ ಹೋಲ್ಡ್ ಆಗಿದ್ದು NSE ಸೇಲ್ ಮಾಡಬೇಕು, ಈ ತರ ಎಲ್ಲ ಭಾವಿಸ್ಕೊಂಡಿರ್ತಾರೆ. ಹಾಗಾಗಲ್ಲ. ಅದನ್ನ ಒಮ್ಮೆ ನಿಮ್ಮ ಡಿಮ್ಯಾಟ್ ಅಕೌಂಟಿಗೆ ಬಂದ ಮೇಲೆ ನೀವು ಅದನ್ನ BSE ನಲ್ಲೂ ಸೇಲ್ ಮಾಡ್ಬೋದು, NSE ನಲ್ಲೂ ಸೇಲ್ ಮಾಡ್ಬೋದು. ಅದು ಜಸ್ಟ್ ಅದು ಎಕ್ಸ್ಚೇಂಜ್ ಅಷ್ಟೇನೆ. ನಿಮ್ಮ ಟ್ರೇಡ್ ಗಳನ್ನ ಎಕ್ಸಿಕ್ಯೂಟ್ ಮಾಡೋದಕ್ಕಿರುವಂತ ಎಕ್ಸ್ಚೇಂಜ್. ಸಾಮಾನ್ಯವಾಗಿ NSE ಜಾಸ್ತಿ ಜನ ಟ್ರೇಡ್ ಮಾಡ್ತಾರೆ, ವಾಲ್ಯೂಮ್ ತುಂಬಾ ಜಾಸ್ತಿ ಇರುತ್ತೆ. ಅಲ್ಲಿ BSE ನಲ್ಲಿ ಹೆಚ್ಚಿರೋದಿಲ್ಲ. ಹಾಗಾಗಿ ಕೆಲವು ಶೇರ್ಗಳಲ್ಲಿ ವಾಲ್ಯೂಮ್ ಸಮಸ್ಯೆ ಆಗತ್ತೆ BSE ನಲ್ಲಿ. ಹಾಗಾಗಿ NSE ಹೆಚ್ಚು ಅನುಕೂಲ ಕೊಡುತ್ತೆ. ಇನ್ನು F&O ದಲ್ಲಿ NSE ಮೊದಲಿಂದ ಆಕ್ಟಿವ್ ಆಗಿರೋದು. ಇತ್ತೀಚಿನ ವರ್ಷದಲ್ಲಿ BSE ನಲ್ಲೂ F&O ಬಂದಿದೆ. ಹಾಗಾಗಿ NSE ಹೆಚ್ಚು ಆಕ್ಟಿವ್ ಆಗಿರೋದು, BSE ಕಡಿಮೆ ಆಕ್ಟಿವ್ ಇರೋದು ಅಷ್ಟೇ ಬಿಟ್ರೆ ಎರಡು ಕಡೆಯಲ್ಲಿ ಎಲ್ಲಿ ಬೇಕಾದ್ರೂ ಮಾಡ್ಬೋದು. ಹಾಗಾದ್ರೆ ಯಾವುದೇ ಕನ್ಫ್ಯೂಷನ್ ಇಲ್ದಲೆ ನಮ್ಗೆ ನಾವು ಶೇರ್ನ ಎರಡು ಪ್ಲಾಟ್ಫಾರ್ಮ್ ಅಲ್ಲೂ ಬೈ ಮಾಡ್ಬೋದು. ಖಂಡಿತ ಮಾಡ್ಬೋದು. ಇದೇ ಕಡಿಮೆ ವಾಲ್ಯೂಮ್ ಇರುವಂತ ಸ್ಟಾಕ್ ಅನ್ನು ಬೈ ಮಾಡುವಾಗ, ತುಂಬಾ ಅಪರೂಪಕ್ಕೆ ಇರೋದು ಇದು, ಎರಡು ಕಡೆಯಲ್ಲಿ ಚೆಕ್ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಕೆಲವೊಮ್ಮೆ ಸ್ವಲ್ಪ ಸಣ್ಣ ಅಮೌಂಟ್ ಡಿಫ್ರೆನ್ಸ್ ಇರುತ್ತೆ ಆ ಕಡೆ ಈ ಕಡೆಯಲ್ಲಿ. ನಮಗೆ ಬೈ ಮಾಡುವಾಗ ಸ್ವಲ್ಪ ಕಡಿಮೆ ಸಿಕ್ಕಿದ್ರೆ ಅನುಕೂಲ ಅಲ್ವಾ? ಹಾಗಾಗಿ ಇದು ಮತ್ತೆ ಹೇಳ್ತೀನಿ, ಕಡಿಮೆ ವಾಲ್ಯೂಮ್ ಇರೋ ಕೆಲವು ಶೇರ್ಗಳಲ್ಲಿ ಮಾತ್ರ ಈ ತರ ಆಗತ್ತೆ. ಇಲ್ಲಾಂದ್ರೆ ಸಾಮಾನ್ಯ ಒಂದೇ ಪ್ರೈಸ್ ಇರುತ್ತೆ. ಥ್ಯಾಂಕ್ ಯು ಸರ್.